ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀರೆ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಕೃಷ್ಣ ಏಕಾದಶಿ ಬುಧವಾರ 13/5/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ಏಕಾದಶಿ, ನಕ್ಷತ್ರ ಬಂದು ಉತ್ತರಾಭಾದ್ರ, ಯೋಗ ಬಂದು ವಿಷ್ಕಂಭ, ಕರಣ ಬಂದು ಬಾಲವ. ಇನ್ನು ರಾಹುಕಾಲ ಬಂದು 12ರಿಂದ 1:30ರವರೆಗೆ, ಗುಳಿಕ ಕಾಲ ಬಂದು 10:30ರಿಂದ 12, ಅರ್ಧ ಪ್ರಹರಿ ಬಂದು 6ರಿಂದ 7:30, ಯಮಗಂಡ ಬಂದು 7:30ರಿಂದ 9, ಅಮೃತ ಗಳಿಗಳು 7:30ರಿಂದ 9 ಗಂಟೆ ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಅದಕ್ಕೂ ಮೊದಲು ಈ ದಿನದ ವಿಶೇಷ ಕೂಡ ಹೇಳಬೇಕು. ಇದನ್ನು ಸರ್ವೇಶಾಂ ಏಕಾದಶಿ, ಎಲ್ಲರಿಗೂ ಏಕಾದಶಿ ಇವತ್ತು. ಸ್ಮಾರ್ಥ ವೈಷ್ಣವ ಮಧ್ವ ಎಲ್ಲ ಸಂಪ್ರದಾಯಸ್ಥರಿಗೂ ಏಕಾದಶಿ ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಚರಿಗೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸು ಕೊರತೆ ನಿವಾರಣೆ, ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ತರಕಾರಿ ಹೂವು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ಮಾರ್ಗ ಸಿಗ್ತಕ್ಕಂಥದ್ದು. ಐಸ್ ಕ್ರೀಮ್ ಪಾರ್ಲರ್ಗಳಿಗೆ, ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ರಾಮನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಅಲ್ಲದೆ ವೃಷಭ ರಾಶಿಗೆ ಬಂದಾಗ ಆದಾಯದ ಕೊರತೆ, ವೃಥಾ ಖರ್ಚುಗಳು, ಬಂಧುಗಳ ಮಿಲನ, ಹೈನುಗಾರಿಕೆಯಲ್ಲಿ ಶುಭ. ಈ ರೆಡಿಮೇಡ್ ಐಟಮ್ಸ್ ಮಾಡ್ತಾರೆ, ಸಿದ್ಧಪಡಿಸ್ತಕ್ಕಂಥ ವಸ್ತುಗಳು ಯಾವುದೇ ಆಗಿರಲಿ ಅದನ್ನು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗ್ರಾಮ ದೇವತೆಯನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅದರಿಂದ ಮಿಥುನ ರಾಶಿಗೆ ಬಂದಾಗ ಕಾರ್ಯ ವಿಘ್ನ, ವ್ಯವಹಾರಗಳಲ್ಲಿ ಮಂದಗತಿ, ವ್ಯಾಪಾರದಲ್ಲಿ ಪ್ರಗತಿ, ರೇಷ್ಮೆ, ಅಣಬೆ, ಜೇನು ಸಾಕಾಣಿಕೆ ಮಾಡ್ತಕ್ಕಂಥ ಕೃಷಿಕರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಕುರಿ, ಕೋಳಿ, ಹಂದಿ, ಮೇಕೆ ಯಾರು ಮೇಯಿಸಿರ್ತಾರೆ ರೈತರು ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಈ ಜಾನುವಾರು ವ್ಯಾಪಾರಿಗಳಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಶುಭ. ಈ ಶಿಕ್ಷಕರು, ವೈದ್ಯ ಸಹಾಯಕರು, ಟೆಕ್ನಿಷಿಯನ್ಸ್ಗೆಲ್ಲನೂ ಒಳ್ಳೆಯ ದಿನ. ದ್ರಾಕ್ಷಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥದ್ದು, ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಗುರುಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕನ್ಯಾ ರಾಶಿಯವರಿಗೆ ಧನಲಾಭ. ಇವರು ಹಿಡಿದಿರ್ತಕ್ಕಂಥ ಕಾರ್ಯಗಳಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ವ್ಯವಹಾರಗಳು, ಬಂಧುಗಳ ಆಗಮನ. ನೀರಾವರಿ ಮೂಲದ ರೈತರಿಗೆ ಭತ್ತ, ಕಬ್ಬು, ನೆಲಗಡಲೆ, ರಾಗಿ ನೀರಾವರಿಯಲ್ಲಿ ಬೆಳೀತಾರೆ ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಜವಳಿ ವ್ಯಾಪಾರಗಳು, ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಉತ್ತಮ ಹಣಕಾಸಿನ ಒಳಹರವು, ನೆಮ್ಮದಿ. ಕಾಫಿ, ರಬ್ಬರ್ ಪ್ಲಾಂಟರ್ಸ್ಗೆ ಶುಭ ಕಾರ್ಯಪ್ರಗತಿ. ಅಂದರೆ ನೋಡಿ, ಈ ವ್ಯವಸಾಯದಲ್ಲಿ ಮಾರಾಟ ಆಗೋದ್ರಿಂದ ಎಲ್ಲ ವ್ಯವಸಾಯ ಸಲೀಸಾಗತಕ್ಕಂಥದ್ದು, ಸುಲಭವಾಗಿ ಲೇಬರ್ಸ್ ಸಿಗ್ತಕ್ಕಂಥದ್ದು, ಪೆಸ್ಟಿಸೈಡ್ಸ್ ಸಿಗ್ತಕ್ಕಂಥದ್ದು. ಈ ಪ್ಲಾಂಟರ್ಸ್ಗೆ ಬಹಳ ಕಷ್ಟ, ಪ್ಲಾಂಟೇಷನ್ ಮಾಡ್ತಕ್ಕಂಥವ್ರಿಗೆ, ಅಂಥವ್ರಿಗೆ ಈ ಪ್ರಗತಿ ಅನ್ನೋದು, ಕಾರ್ಯಪ್ರಗತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರು ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು ಶ್ಯಾಮಲ ವರ್ಣ ಅಂತಕ್ಕಂಥದ್ದು ಅದೃಷ್ಟ ವರ್ಣ. ಅಲ್ಲಿಂದ ಮುಂದಕ್ಕೆ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಿಸಲು ಪ್ರಯತ್ನ, ಕುಟುಂಬ ಸೌಖ್ಯ. ತರಕಾರಿ ಹೂವಿನ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಡ್ರೈ ಫ್ರೂಟ್ಸು, ಸಾಂಬಾರು ದಿನಸುಗಳು, ಕಾಫಿ, ಟೀ ಇಂಥವು ಯಾರು ವ್ಯಾಪಾರ ಮಾಡ್ತಾರೆ ಆ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೇಶವ ನಾಮವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಧನುಸು ರಾಶಿಗೆ ಬರೋಣ. ಧನುಸು ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಯ, ಕಾರ್ಯನಿಧಾನ. ಉದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಶುಭ. ಯಾರು ರೈತರು ಹುರುಳಿ, ಅಲಸಂದಿ, ತೊಗರಿ ಅವರೇ ಬೆಳೆದಿರ್ತಾರೆ ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಗ್ತಕ್ಕಂಥದ್ದು ಇವತ್ತು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ.
ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಗೊಂದಲಗಳ ನಿವಾರಣೆ. ಈ ಹುಣಸೆ ಹಣ್ಣು, ಬೆಲ್ಲ ಯಾರು ರೈತರು ಸ್ಟಾಕ್ ಇಟ್ಟಿರ್ತಾರೆ ಅವರಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥದ್ದು ಇವತ್ತು. ಅದಲ್ಲದೆ ಈ ರೈತರು ಯಾರು ಇವಾಗ ಈಗ ಮಳೆಗೆ ಸಂಬಂಧಿಸಿರ್ತಕ್ಕಂತಹ ಬೇಸಾಯ ಮಾಡ್ತಾ ಇರ್ತಕ್ಕಂಥವರು, ಅವರು ವ್ಯವಸಾಯ ವಿಷಯಗಳಲ್ಲಿ ಚುರುಕುಗೊಳ್ಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಹಾಲಿನ ಉತ್ಪನ್ನ ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಆರೋಗ್ಯ ಸುದರ್ಶನ ಮಂತ್ರವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಶ್ಯಾಮಲ ವರ್ಣ, ಅದೃಷ್ಟ ವರ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಹಣಕಾಸು ಕ್ರೋಢೀಕರಿಸುವಲ್ಲಿ ಶುಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ. ಈ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಇನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ, ಎಕ್ಸಾಮ್ಸ್ ಬರೆದಿರ್ತಕ್ಕಂಥವ್ರಿಗೆಲ್ಲನೂ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೈನುಗಾರಿಕೆ, ರೇಷ್ಮೆ ಕೃಷಿಕರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಬುಕ್ಸು ಪೆನ್ಸು ಮಾರ್ತಾರೆ, ಸ್ಟೇಷನರಿ ಮಾರ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನಾರಾಯಣ ಸೂಕ್ತವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕಪ್ಪು ಬಣ್ಣ, ಅದೃಷ್ಟ ಬಣ್ಣ. ಒಂದು ಮೀನರಾಶಿಗೆ ಬಂದಾಗ ಆರ್ಥಿಕ ಕೊರತೆ, ವೃಥಾ ತಿರುಗಾಟ, ಕುಟುಂಬದಲ್ಲಿ ನೆಮ್ಮದಿ. ಮಾವು ಗೇರು ಬೀಜ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ. ನೀವು ಅಚ್ಯುತಾಷ್ಟಕವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಇದು 12 ರಾಶಿಗಳ ದಿನ ಭವಿಷ್ಯ. ಆದ್ಮೇಲೆ ಮೊನ್ನೆ ಹೋಗ ಕುಜನು ಆತನ ಸ್ಥಾನ ಬದಲಾವಣೆ ಮಾಡಿದ್ರಿಂದ ಏನೇನು ತೊಂದರೆಗಳಾಗಿರ್ತಕ್ಕಂಥದ್ದು, ಅದೇ ರೀತಿಯಲ್ಲೇ ಇನ್ನು 14ನೇ ತಾರೀಕು ಇಬ್ಬರು ಪಕ್ಷಾಂತರವನ್ನು ಮಾಡ್ತಾರೆ. ಮತ್ತೆ ಎಲ್ಲ ಗ್ರಹಗಳು ಬದಲಾವಣೆ ಆಗ್ತಕ್ಕಂಥದ್ದು. ಅಂದರೆ ಈ ಒಂದು ದಿನಗಳಲ್ಲಿ ಒಂದು ದಿನ ಇದ್ದಂಗೆ ಒಂದು ದಿನ ಇರೋದಿಲ್ಲ. ಒಂದಿನ ಬೆಳಕಿರುತ್ತೆ, ಒಂದಿನ ಕತ್ತಲಿರುತ್ತೆ. ಆದ್ದರಿಂದ ನಮ್ಮ ಯಾವ ವೀಕ್ಷಕರು ಇರ್ತೀರಿ ಅವುಗಳೆಲ್ಲ ತಿಳ್ಕೊಂಡು ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ಮಾರ್ಗದರ್ಶನ ತೆಗೆದುಕೊಂಡು ನೀವು ಉತ್ತಮವಾದ ಜೀವನ ಮಾಡಬೇಕು ಅಂತೇಳಿ ನಮ್ಮ ಏಕೈಕ ಉದ್ದೇಶ ಯಾವುದು, ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಈ ಸಾಯಿ ಸ್ಮೃತಿ ಜ್ಯೋತಿಷ ಶಾಸ್ತ್ರದಿಂದ ಆ ದೇವರಲ್ಲಿ ಪ್ರಾರ್ಥನೆ ಏನಪ್ಪ ಅಂದರೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ. ಆದಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಸಹ ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ನಿತ್ಯ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.